ನಮ್ಮ ಹಿರಿಯ ಸಚಿವರಾದ ಮುನಿಯಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಮತ್ತು ನಮ್ಮ ಹೊಸದಾಗಿ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರ ಆದಮೇಲೆ ಇದು 10ನೇ ಮೀಟಿಂಗ್ 5ನೇ ಮೀಟಿಂಗ್ ಇರಬೇಕು. ಇಲ್ಲಿ ಪ್ರತಿ ವರ್ಷ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ. ಆ ಉದ್ದೇಶ ಇಟ್ಕೊಂಡೆ ಪ್ರಾಧಿಕಾರ ಮಾಡಿದ್ದು. ಮತ್ತು ಈಗ ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದೇನೆಂದರೆ, ಒಂದು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ ಸುಮಾರು 2,000 ಜನ ಮಧ್ಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. 16 ಕೋಟಿ ಜಾಸ್ತಿನೇ ಮಾಡಿರ್ತಾರೆ, +2 ಮಾಡಿರ್ತಾರೆ ಅಥವಾ 3 ಮಾಡಿರ್ಬೋದು. ನಮ್ಮ ಇಂಜಿನಿಯರ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ಫೌಂಡೇಶನ್ನು 3ಕ್ಕೆ ಹಾಕ್ಕೊಂಡಿದ್ರೆ ಅಥವಾ 4ಕ್ಕೆ ಹಾಕ್ಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕ್ಕೆ ಹೇಳಿದ್ವಿ. ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು. ಇಲ್ಲಿ ಬಂದಂಥವರು ಇಲ್ಲೇ ಉಳ್ಕೋಬೇಕು, ಅಂದರೆ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನೀಟಾಗಿ ಅದೆಲ್ಲ ಡೈರೆಕ್ಷನ್ಸ್ ಮುನಿಯಪ್ಪವರಲ್ಲಿದ್ದಾರೆ. ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿದಾಗ ಅವ್ರು ಕೊಡ್ತೀವಿ. ತಕ್ಷಣಕ್ಕೆ ಈಗ ನಮ್ಮದೇ ಅಂಗಡಿಗಳು ಖಾಲಿ ಇದೆ, ಅದನ್ನು ಬಳಸ್ಕೊಡಿ ಅಂತ ಹೇಳಿದ್ವಿ. ಈಗ ಪೊಲೀಸು ನಮಗೆ ಜನ ಈ ಜಾತ್ರೆಗಳ ಸಮಯದಲ್ಲೆಲ್ಲ ಬೇಕಾಗುತ್ತೆ, ಅವಶ್ಯಕತೆ ಬೇಕಾಗುತ್ತೆ. ಅವರು ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು. ಮತ್ತು ಲಾಡು ಕೊಡೋದಕ್ಕೆ ಪ್ರಪೋಸಲ್ ಹೋಗಿದೆ. ದೇವಸ್ಥಾನದಲ್ಲೇ ತುಪ್ಪದಲ್ಲಿ ಮಾಡಿದಂಥ ಲಾಡು ಕೊಡೋದಕ್ಕೆ ಪ್ರಪೋಸಲ್ ಬಂದಮೇಲೆ ಇಲ್ಲೇ ಮಾಡ್ತಾರೆ. ಮತ್ತು ಇನ್ನೂ ಇದ್ದೀವಿ. ಮತ್ತು 25-26ನೇ ಸಾಲಿನ 1ನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಲು ವಾಹನಗಳಿಗೆ ಸುಂಕ ಇರೋದಿಲ್ಲ. ಈ ಸಲಿಯಿಂದ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ದಾರಲ್ಲ, ಎಲ್ಲ ವಾಹನಗಳಿಗೂ ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ. ಆಮೇಲೆ ಇದು ನಮ್ಮ ಮುನಿಯಪ್ಪನವರು CEO ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸು ಕೂಡ ಕೊಡ್ತಾರೆ, ಇದು ಸುಂಕ ವಸೂಲಿ ಬೇಡ ಅಂತ. ಮತ್ತು ಗರ್ಭಿಣಿ ಹಿರಿಯ ನಾಗರಿಕರಿಗೆ, ಆಮೇಲೆ ವಿಕಲಚೇತನರಿಗೆ, ಚಿಕ್ಕ ಮಕ್ಕಳನ್ನ ತಗೊಂಬಂದಿರ್ತಾರೆ, 1 ವರ್ಷದ ಒಳಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರ್ತಾರಲ್ಲ, ಅವ್ರಿಗೆ ಗರ್ಭಿಣಿ ತಾಯಂದಿರಿಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವರ್ಷದ ಇದು ರಾಸಮೇಳ ಜಾತ್ರೆ 10ರಿಂದ 18ನೇ ತಾರೀಕು ಲಾಸ್ಟ್, 10ರಿಂದ 18 ಅಂದರೆ 9 ದಿನ ರಾಸುಗಳ ಒಂದು ಜಾತ್ರೆಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ಆಮೇಲೆ 3 ವೈದ್ಯರು ಪಶು ವೈದ್ಯರಿರ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ.